ನಮಸ್ಕಾರ ಸ್ನೇಹಿತರೆ. ವರಮಹಾಲಕ್ಷ್ಮಿ ವ್ರತವು ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದ ವ್ರತಗಳಲ್ಲಿ ಒಂದು. ವಿಶೇಷವಾಗಿ ಕರ್ನಾಟಕ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಶ್ರಾವಣ ಮಾಸದ ಶುಕ್ರವಾರದಂದು ಶ್ರೀ ವರಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ನಿಗದಿತ ದಿನವಾದ ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು. ಹಾಗಾದರೆ ಆಗಸ್ಟ್ 28ರಂದು ಪೂಜೆ ಮಾಡಬಹುದೇ ಎಂಬ ಪ್ರಶ್ನೆ ಹಲವರಲ್ಲಿದೆ. ಈ ವಿಷಯವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಆಗಸ್ಟ್ 21ರಂದು ಪೂಜೆ ಮಾಡಲಾಗದಿದ್ದರೆ ಏನು ಮಾಡಬೇಕು? ಮೊದಲನೆಯದಾಗಿ, ಪೂಜೆ ಒಂದು ದಿನ ತಪ್ಪಿ ಹೋಯಿತು ಎಂದು ಆತಂಕ ಪಡಬೇಕಾಗಿಲ್ಲ. ದೇವರ ಆರಾಧನೆಯಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಮನಸ್ಸಿನ ಶುದ್ಧತೆಗೆ ಹೆಚ್ಚಿನ ಮಹತ್ವವಿದೆ ಎಂದು ಭಕ್ತಿಪರವಾಗಿ ನಂಬಲಾಗುತ್ತದೆ. ಆದರೆ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಿಸಿದಂತೆ ಆಚರಣೆಯ ದಿನಾಂಕ ಮತ್ತು ವ್ರತದ ನಿಯಮಗಳು ಸ್ಥಳೀಯ ಸಂಪ್ರದಾಯ ಹಾಗೂ ಕುಟುಂಬದ ಪದ್ಧತಿಯ ಪ್ರಕಾರ ಬದಲಾಗಬಹುದು. ಆದ್ದರಿಂದ ಆಗಸ್ಟ್ 28ರಂದು ಮಾಡುವ ಪೂಜೆಯನ್ನು ತಪ್ಪದೆ ಅದೇ ವರಮಹಾಲಕ್ಷ್ಮಿ ವ್ರತದ ದಿನ ಎಂದು ಎಲ್ಲರಿಗೂ ಸಾಮಾನ್ಯವಾಗಿ ಹೇಳುವುದು ಸರಿಯಲ್ಲ. ಆಗಸ್ಟ್ 28ರಂದು ಪೂಜೆ ಮಾಡಬಹುದೇ? ನೀವು ಆಗಸ್ಟ್ 21ರಂದು ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಆಗಸ್ಟ್ 28ರಂದು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ವಿಶೇಷ ಪೂಜೆ ಮಾಡುವುದನ್ನು ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಬಹುದು. ಆದರೆ ಒಂದು ಮುಖ್ಯ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಆಗಸ್ಟ್ 28ರಂದು ಮಾಡುವ ಪೂಜೆಯನ್ನು ಮೂಲ ವ್ರತದ ದಿನಕ್ಕೆ ಸಮಾನವಾದ ಪರ್ಯಾಯ ಎಂದು ಪರಿಗಣಿಸಬೇಕೇ ಅಥವಾ ಸರಳ ಲಕ್ಷ್ಮೀ ಪೂಜೆಯಾಗಿ ಮಾಡಬೇಕೇ ಎಂಬುದು ನಿಮ್ಮ ಕುಟುಂಬದ ಆಚರಣೆ ಮತ್ತು ಸ್ಥಳೀಯ ಪಂಚಾಂಗದ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ಸಾಧ್ಯವಾದರೆ ನಿಮ್ಮ ಮನೆಯ ಹಿರಿಯರು, ಪುರೋಹಿತರು ಅಥವಾ ಸ್ಥಳೀಯ ಪಂಚಾಂಗದ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಆಗಸ್ಟ್ 28ರಂದು ಪೂಜೆ ಮಾಡುವವರು ಹೇಗೆ ಪೂಜೆ ಮಾಡಬಹುದು? ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ಸ್ನಾನ ಮಾಡಿ, ಶುದ್ಧವಾದ ಬಟ್ಟೆ ಧರಿಸಿ, ಮನೆಯಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ. ನಂತರ ದೇವಿಯ ಮುಂದೆ ದೀಪವನ್ನು ಹಚ್ಚಿ ಅರಿಶಿನ, ಕುಂಕುಮ, ಹೂವು, ಹಣ್ಣು ಮತ್ತು ನೈವೇದ್ಯವನ್ನು ಅರ್ಪಿಸಬಹುದು. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಇಷ್ಟವೆಂದು ಪರಿಗಣಿಸುವ ನೈವೇದ್ಯವನ್ನು ತಯಾರಿಸಿ ಅರ್ಪಿಸಬಹುದು. ಪೂಜೆಯ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ನಿಮ್ಮ ಕುಟುಂಬದ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ. ಸರಳವಾದ ಪ್ರಾರ್ಥನೆ. ಅಮ್ಮ ಶ್ರೀ ಮಹಾಲಕ್ಷ್ಮೀ ದೇವಿಯೇ, ನಮ್ಮ ಕುಟುಂಬದ ಮೇಲೆ ಸದಾ ನಿಮ್ಮ ಕೃಪೆ ಇರಲಿ. ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷ ನೆಲೆಸಲಿ. ನಮ್ಮಿಂದಾದ ತಪ್ಪುಗಳನ್ನು ಕ್ಷಮಿಸಿ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿ ನೀಡು ಎಂದು ಭಕ್ತಿಯಿಂದ ಪ್ರಾರ್ಥಿಸಬಹುದು. ಇಂತಹ ಸರಳವಾದ ಪ್ರಾರ್ಥನೆಯನ್ನು ಶ್ರದ್ಧೆಯಿಂದ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವ್ರತ ಮಾಡಲಾಗದಿದ್ದರೆ ಏನು? ಕೆಲವರಿಗೆ ಕೆಲಸದ ಒತ್ತಡ, ಆರೋಗ್ಯದ ಕಾರಣ, ಪ್ರಯಾಣ, ಕುಟುಂಬದ ಪರಿಸ್ಥಿತಿ ಅಥವಾ ಬೇರೆ ಅನಿವಾರ್ಯ ಕಾರಣಗಳಿಂದ ನಿಗದಿತ ದಿನ ವ್ರತ ಮಾಡಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರಂತೆ ಭಾವಿಸಬೇಕಾಗಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವರನ್ನು ಸ್ಮರಿಸಿ, ದೀಪ ಹಚ್ಚಿ, ಸರಳ ಪೂಜೆ ಮಾಡಿ, ಅನ್ನದಾನ ಅಥವಾ ಸಾಧ್ಯವಾದ ಸೇವೆಯನ್ನು ಮಾಡಬಹುದು. ಮುಖ್ಯವಾಗಿ ದೇವರ ಆರಾಧನೆಯನ್ನು ಕೇವಲ ಹಣ ಅಥವಾ ವಸ್ತುಗಳೊಂದಿಗೆ ಅಳೆಯಬಾರದು. ಭಕ್ತಿ ಮತ್ತು ಒಳ್ಳೆಯ ಮನಸ್ಸು ಕೂಡ ಮುಖ್ಯವೆಂದು ನಮ್ಮ ಭಕ್ತಿಪರ ಪರಂಪರೆ ಹೇಳುತ್ತದೆ. ಒಂದು ಮುಖ್ಯ ಎಚ್ಚರಿಕೆ ಸ್ನೇಹಿತರೆ, ಈ ವಿಷಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಭಿನ್ನ ಮಾಹಿತಿಗಳು ಹರಿದಾಡುತ್ತವೆ. ಆಗಸ್ಟ್ 28ರಂದು ಪೂಜೆ ಮಾಡಿದರೆ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಅಥವಾ ಆ ದಿನ ಪೂಜೆ ಮಾಡದಿದ್ದರೆ ಅಪಶಕುನ ಎಂಬ ರೀತಿಯ ಖಚಿತ ಹೇಳಿಕೆಗಳನ್ನು ನಂಬಬೇಡಿ. ಪೂಜೆಯ ದಿನಾಂಕ, ವ್ರತದ ವಿಧಾನ ಮತ್ತು ಪರ್ಯಾಯ ಆಚರಣೆಗಳು ಪ್ರದೇಶ, ಪಂಚಾಂಗ ಮತ್ತು ಕುಟುಂಬದ ಸಂಪ್ರದಾಯದ ಪ್ರಕಾರ ಬದಲಾಗಬಹುದು. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯವನ್ನು ಗೌರವಿಸಿ ಮತ್ತು ಅಗತ್ಯವಿದ್ದರೆ ಸ್ಥಳೀಯ ಪುರೋಹಿತರ ಸಲಹೆ ಪಡೆಯಿರಿ.
ಕೊನೆಯದಾಗಿ ಹೇಳುವುದಾದರೆ, ಹಾಗಾಗಿ ಸ್ನೇಹಿತರೆ, ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗಲಿಲ್ಲವೆಂದು ಚಿಂತಿಸಬೇಡಿ. ಆಗಸ್ಟ್ 28ರಂದು ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಸರಳವಾದ ವಿಶೇಷ ಪೂಜೆ ಮಾಡಬಹುದು. ಆದರೆ ಅದನ್ನು ಎಲ್ಲರಿಗೂ ಅನ್ವಯಿಸುವಂತೆ ವರಮಹಾಲಕ್ಷ್ಮಿ ವ್ರತದ ಅಧಿಕೃತ ಪರ್ಯಾಯ ದಿನ ಎಂದು ಹೇಳಲು ಸಾಧ್ಯವಿಲ್ಲ. ನಿಮ್ಮ ಸ್ಥಳೀಯ ಪಂಚಾಂಗ ಮತ್ತು ಕುಟುಂಬದ ಆಚರಣೆಯನ್ನು ಗಮನಿಸುವುದು ಅತ್ಯಂತ ಉತ್ತಮ. ದೇವರ ಪೂಜೆಯ ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಭಕ್ತಿ, ಸಕಾರಾತ್ಮಕತೆ ಮತ್ತು ಒಳ್ಳೆತನವನ್ನು ಬೆಳೆಸುವುದು. ಆದ್ದರಿಂದ ಯಾವುದೇ ಪೂಜೆಯನ್ನು ಭಯದಿಂದ ಮಾಡದೆ ಶ್ರದ್ಧೆ ಮತ್ತು ಸಂತೋಷದಿಂದ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕನ್ನಡ ಇನ್ಫಾರ್ಮೇಷನ್ 111 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಧನ್ಯವಾದಗಳು.